ಈ ಕಾರ್ಯಕ್ರಮ ಪ್ರತಿ ವರ್ಷದಂತೆ ಈ ವರ್ಷ ಕೂಡ ನಡೀತಾ ಇದೆ. ಇದರಲ್ಲಿ ಇದು ಒಂದು ವಾರದ ಕಾರ್ಯಕ್ರಮ. ಈ ತಿಂಗಳು 25ನೇ ತಾರೀಕಿಂದ 31ರವರೆಗೆ ನಡೀತಿದೆ. ಮೊದಲನೇದಾಗಿ 26ನೇ ತಾರೀಕು ಭಾನುವಾರ ನಾವು ಒಂದು ಮ್ಯಾರಥಾನ್ ರೇಸ್ನ ಹಮ್ಮಿಕೊಂಡಿದ್ದೇವೆ. ಇದು ತುಮಕೂರು ನಗರದಲ್ಲಿ ಇರುತ್ತೆ. ಇದು ಟೌನ್ ಹಾಲ್ ಸರ್ಕಲ್ನಿಂದ ಪ್ರಾರಂಭ ಆಗಿ ಎಮ್ ಜಿ ರೋಡಿಂದ ಗುಂಚಿ ಸರ್ಕಲಿಂದ ಚರ್ಚ್ ಸರ್ಕಲಿಂದ ಬಸ್ ಸ್ಟ್ಯಾಂಡ್ ರೋಡಲ್ಲಿ ವಾಪಸ್ ಟೌನ್ ಹಾಲ್ ಹೋಗುತ್ತೆ. ಈ ಒಂದು ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ನಮ್ಮ ತುಮಕೂರು ನಗರದ ಎಸ್ ಪಿ ಆದಂಥ ಶ್ರೀ ಅಶೋಕ್ ಅವರು ಮತ್ತು DOSP ಆದಂಥ ಚಂದ್ರಶೇಖರ್ ಅವರು ಮತ್ತು ಹೋಮ್ ಗಾರ್ಡ್ ಕಮಾಂಡೆಂಟ್ ಆದ ಪಟ್ಟಣ್ಣ ಅವರು 3 ಜನ ಅತಿಥಿಗಳಾಗಿ ಭಾಗವಹಿಸ್ತಾ ಇದ್ದಾರೆ. ಮತ್ತು ಈ ಒಂದು ಮ್ಯಾರಥಾನ್ ರೇಸ್ನ ಥೀಮ್ ಏನು ಅಂತಂದರೆ, ಪ್ರತಿಯೊಂದು ಮ್ಯಾರಥಾನ್ ರೇಸ್ಗೂ ಒಂದು ಥೀಮ್ ಇಟ್ಕೊಂಡು ಮಾಡ್ತೀವಿ. ಅದೇ ರೀತಿ ಈ ವರ್ಷದ ಈ ಮ್ಯಾರಥಾನ್ ರೇಸ್ನ ಥೀಮು ರೀಗ್ರೀನಿಂಗ್ ಅವರ್ ಪ್ಲಾನೆಟ್, ಅಂದರೆ ನಮ್ಮ ಭೂಮಿಯನ್ನು ಹಸಿರು ಮಾಡುವಂಥ ಒಂದು ಕಾರ್ಯಕ್ರಮ. ಸೊ ಇದರ ಅಂಗವಾಗಿ ನಾವು ಗಿಡ ನೆಡೋ ಕಾರ್ಯಕ್ರಮಗಳು ಕೂಡ ಹಮ್ಮಿಕೊಂಡಿದ್ದೇವೆ. ಈ ಕ್ಯಾಂಪಸ್ನಲ್ಲಿ ಕೂಡ ಮತ್ತು ಕ್ಯಾಂಪಸ್ನಿಂದ ಆಚೆ ಕೂಡ ಕೆಲವು ಗಿಡಗಳನ್ನ ನೆಡಬೇಕು ಅಂತ ಒಂದು ಕನಿಷ್ಠ 100 ಗಿಡಗಳನ್ನ ನೆಡಬೇಕು ಅಂತ ಮಾಡಿದ್ದೇವೆ. ನಾವು ಆ್ಯಕ್ಚುಲಿ 1,000 ಗಿಡ ನೆಡುವಂಥ ಒಂದು ಪ್ಲ್ಯಾನ್ ಇತ್ತು. ಬಟ್ ಅದಕ್ಕೆ ಹತ್ತಿರದಲ್ಲಿ ಜಾಗ ಸಿಗ್ತಾ ಇಲ್ಲ. ಈ ರೋಡ್ ಕೂಡ ಏನೋ ಮೈಡನ್ ಆಗುತ್ತೆ, ಎಷ್ಟು ಪ್ರಯೋಜನ ಆಗಲ್ಲ ಅಂತ ಹೇಳ್ತಾಯಿದೆ. ಹಾಗಾಗಿ ನಾವು ಇಲ್ಲಿ ಜಾಗ ಸ್ಥಳಾವಕಾಶ ಇದೆ, ಅದೆಲ್ಲ ಗಿಡ ನೆಡುವಂಥ ಕಾರ್ಯಕ್ರಮ ಮಾಡ್ತೇವೆ. ಈ ಕಾರ್ಯಕ್ರಮದ ಭಾನುವಾರ ಈ ಮ್ಯಾರಥಾನ್ ರೇಸ್ ಆದಮೇಲೆ ಮತ್ತೆ ಬುಧವಾರ, ಗುರುವಾರ, ಶುಕ್ರವಾರ 3 ದಿನ ನಮ್ಮ ಕಾಲೇಜ್ ಫೆಸ್ಟು ಕ್ಯಾಂಪಸ್ನೊಳಗೆ ನಡೀತದೆ. ಇದರಲ್ಲಿ ಈ ಕಾರ್ಯಕ್ರಮದ ಅಂಗವಾಗಿ ವಿವಿಧ ಸ್ಪರ್ಧೆಗಳನ್ನು ಏರ್ಪಡಿಸಿದ್ದೇವೆ. ಸ್ಪರ್ಧೆಯಲ್ಲಿ ವಿಜೇತರಾದವರಿಗೆ ನಾವು ಬಹುಮಾನ ಮತ್ತು ಪ್ರಶಸ್ತಿ ಪತ್ರಗಳನ್ನು ನೀಡುವಂಥ ಒಂದು ಇದು ಕೂಡ ಇರುತ್ತೆ. ಮತ್ತು 30ನೇ ತಾರೀಕು ಒಂದು ಸಂಗೀತ ಕಾರ್ಯಕ್ರಮ ಇದೆ. 31ನೇ ತಾರೀಕು ನಮ್ಮ ಕಾಲೇಜಿನ ವಿದ್ಯಾರ್ಥಿಗಳಿಂದ ಒಂದು ಸಾಂಸ್ಕೃತಿಕ ಕಾರ್ಯಕ್ರಮ ನಡೆಯುತ್ತೆ. ಇದೆಲ್ಲ ಕಾರ್ಯಕ್ರಮಗಳಲ್ಲಿ ವಿಜೇತರಾದವರಿಗೆ ಒಂದು ಪ್ರಶಸ್ತಿಯನ್ನು ಮತ್ತು ಬಹುಮಾನವನ್ನು ನೀಡುವಂಥ ಒಂದು ವ್ಯವಸ್ಥೆ ಇದೆ. ಇದರ ವಿಶೇಷತೆಯನ್ನು, ಇದರ ಹೆಚ್ಚಿನ ಮಾಹಿತಿಯನ್ನು ನಮ್ಮ ಕಾಲೇಜಿನ ಡೀನ್ ಆದಂಥ ಯತೀಶ್ ಸರ್ ಅವರು ತಿಳಿಸ್ಕೊಡ್ತಾರೆ. ಮಿತ್ರರೇ, ಸೊ ಆಲ್ರೆಡಿ ನಮ್ಮ ಪ್ರಾಂಶುಪಾಲರು ತಿಳಿಸ್ಕೊಟ್ಟಿದ್ದಾರೆ. ಇದರ ವಿವರಣೆಯನ್ನು ನಾನು ಕೊಡ್ತಾ ಇದ್ದೀನಿ. ಈಗ ಮೊದಲನೇದಾಗಿ ನಾವು 25ನೇ ತಾರೀಕು ಶನಿವಾರ, ಏನು ಈ ನಾಳಿದ್ದು ಶನಿವಾರ ಇದನ್ನ ಉದ್ಘಾಟನೆಯನ್ನು ಮಾಡ್ತಾ ಇದ್ದೀವಿ. ಸೊ ಲೋಗೋ ಲಾಂಚ್ ಮಾಡೋ ಮುಖಾಂತರ ಉದ್ಘಾಟನೆ ಮಾಡ್ತಾ ಇದ್ದೀವಿ. ಅವತ್ತೊಂದು ದಿನ ಒಂದು ಸಾಂಪ್ರದಾಯಿಕವಾಗಿ 100 ಗಿಡಗಳನ್ನ ನೆಡ್ತಾ ಇದ್ದೀವಿ 25ನೇ ತಾರೀಕು. 26ನೇ ತಾರೀಕು ಹೇಳಿದ ಹಾಗೆ ಮ್ಯಾರಥಾನ್ ಕಾರ್ಯಕ್ರಮ. ಈ ಮ್ಯಾರಥಾನ್ ಕಾರ್ಯಕ್ರಮದಲ್ಲಿ ನಮ್ಮದು 1200 ವಿದ್ಯಾರ್ಥಿಗಳಿದ್ದಾರೆ, ಸ್ಟಾಫ್ 200 ಜನ ಇದ್ದಾರೆ. ಒಟ್ಟಾರೆ ಒಂದು 1500 ಭಾಗವಹಿಸುವಂಥ ಇದಿದೆ ನಮ್ಮದು ಮ್ಯಾರಥಾನ್. ಇದರಲ್ಲಿ ಅದರ ಜೊತೆಗೆ ನಮಗೆ ಮ್ಯಾರಥಾನಲ್ಲಿ ಹೊರಗಡೆ ಪಾರ್ಟಿಸಿಪೆಂಟ್ಸ್ಗೂ ಅವಕಾಶ ಕೊಡ್ತಾ ಇದ್ದೀವಿ. ಸೊ ಅವ್ರಿಗೆ ನಾವು ಒಂದು ರಿಜಿಸ್ಟ್ರೇಷನ್ ಫೀಸ್ ಅಂತ 200 ರೂಪೀಸ್ ಇಟ್ಟು ಅವ್ರಿಗೆ T-ಶರ್ಟ್ನ ಕೊಡ್ತಾ ಇದ್ದೀವಿ. ಸೊ ಮ್ಯಾರಥಾನಲ್ಲಿ ಪಾರ್ಟಿಸಿಪೇಟ್ ಮಾಡಬೇಕಂದ್ರೆ ಸೊ ಅವರು ಕೂಡ ಪಾರ್ಟಿಸಿಪೇಟ್ ಮಾಡ್ಬೋದು. ಅದಾದ ಮೇಲೆ ನಮ್ಮದು ಅಲ್ಲೇ ಮ್ಯಾರಥಾನ್ ಆದಮೇಲೆ ಟೌನ್ ಹಾಲ್ ಸರ್ಕಲಲ್ಲಿ ಒಂದು ಫ್ಲ್ಯಾಶ್ ಮಾಬ್ ನೃತ್ಯ ಪ್ರದರ್ಶನ, ನಮ್ಮ ಕಾಲೇಜಿನ ವಿದ್ಯಾರ್ಥಿಗಳಿಂದ ಒಂದು ನೃತ್ಯ ಪ್ರದರ್ಶನ ಹಮ್ಮಿಕೊಂಡಿದ್ದೀವಿ 26ನೇ ತಾರೀಕು. 27ನೇ ತಾರೀಕು ನಾವು ಸ್ಪೋರ್ಟ್ಸ್ ಇಟ್ಕೊಂಡಿದ್ದೀವಿ ಹುಡುಗರಿಗೆ. ನಮ್ಮ ಕಾಲೇಜ್ ಆವರಣದಲ್ಲಿ ಸ್ಪೋರ್ಟ್ಸ್, ಕ್ರಿಕೆಟ್, ವಾಲಿಬಾಲ್, ಥ್ರೋಬಾಲ್ ಈ ಥರ ವಿವಿಧ ಒಂದು ಸ್ಪರ್ಧೆಗಳನ್ನ ಇಟ್ಕೊಂಡಿದ್ದೀವಿ. 28ನೇ ತಾರೀಕು ನಾವು ಡಾಕ್ಟರ್ ಅಗರ್ವಾಲ್ ಆಸ್ಪತ್ರೆಯವ್ರ ಜೊತೆ, ಕಣ್ಣಿನ ಆಸ್ಪತ್ರೆಯವ್ರ ಜೊತೆ ಸಂಯೋಗದೊಂದಿಗೆ ಒಂದು ಐ ಕ್ಯಾಂಪ್ ಚೆಕಪ್ ಅನ್ನು ಇಟ್ಕೊಂಡಿದ್ದೀವಿ ನಮ್ಮ ಕಾಲೇಜಿನಲ್ಲಿ. ಅವರು ಬಂದು ಡಾಕ್ಟರ್ ಅಗರ್ವಾಲ್ ಸಂಸ್ಥೆಯನ್ನು ಬಂದು ಇಲ್ಲಿ ನಮ್ಮ ಐ ಕ್ಯಾಂಪ್ ಚೆಕಪ್ ಮಾಡ್ತಾ ಇದ್ದಾರೆ 28ನೇ ತಾರೀಕು. 29ನೇ ತಾರೀಕು ನಾವು ಎತ್ನಿಕ್ ಡೇ ಅಂತ ಆಚರಿಸ್ತಾ ಇದ್ದೀವಿ. ಇದರಲ್ಲಿ ನಮ್ಮ ಸಾಂಸ್ಕೃತಿಕ, ಅಂದರೆ ನಮ್ಮ ದೇಶದ ಸಾಂಸ್ಕೃತಿಕ ಉಡುಗೆ ತೊಡುಗೆಗಳನ್ನು ತೊಟ್ಟು ನಮ್ಮ ವಿದ್ಯಾರ್ಥಿಗಳು ಆಗಮಿಸಲಿದ್ದಾರೆ ಕಾಲೇಜಿಗೆ. ಇದರ ಜೊತೆಗೆ ಅವರು ಫ್ಯಾಷನ್ ವಾಕ್ ಅನ್ನೋ ಒಂದು ಸ್ಪರ್ಧೆಯನ್ನು ಏರ್ಪಡಿಸಿದ್ದೀವಿ. ಆ ಫ್ಯಾಷನ್ ವಾಕ್ ಸ್ಪರ್ಧೆಯಲ್ಲಿ ಭಾಗವಹಿಸಿ ಅವರು ನಮ್ಮ ಕಾಲೇಜು AITನಲ್ಲಿ ಮಿಸ್ಟರ್ AIT ಆ್ಯಂಡ್ ಮಿಸ್ AIT ಅನ್ನೋ ಒಂದು ಹುಡುಗರಿಂದ ಮತ್ತು ಹುಡುಗಿರಿಂದ ಒಬ್ಬರನ್ನ ಆಯ್ಕೆ ಮಾಡ್ಕೊತಾರೆ, ಮಿಸ್ಟರ್ ಆ್ಯಂಡ್ ಮಿಸ್ AIT ಇಂದ. ಹಾಗೆ ನಮ್ಮದು ಕಾರ್ಯಕ್ರಮ ಮುಂದುವರೆದ ಹಾಗೆ 28ನೇ ತಾರೀಕು ನಾವು ನಮ್ಮದು 28, 29 ಸಂಜೆ ನಮ್ಮದು ಕಾಲೇಜ್ ಫಸ್ಟ್ ದೊಡ್ಡ ಕಾರ್ಯಕ್ರಮ ಇಟ್ಕೊಂಡಿದ್ದೀವಿ ಓಪನ್ ಸ್ಟೇಜಲ್ಲಿ. ಅಲ್ಲಿಗೆ ನಮಗೆ ಸೆಲೆಬ್ರಿಟಿಗಳು ಅಂತ ಹೇಳಿದಾಗ ನಮಗೆ ಇನಾಗರಲ್ ಫಂಕ್ಷನ್ಗೆ ಸೆಲೆಬ್ರಿಟಿಗಳು ಬಿಗ್ ಬಾಸ್ 10ನೇ ಸೀಸನ್ನಲ್ಲಿ ಫೈನಲಿಸ್ಟ್ಗೆ ಸೆಲೆಕ್ಟ್ ಆದಂಥ ಹಳ್ಳಿಕಾರ್ ಶ್ರೀ ವರ್ತೂರ್ ಸಂತೋಷ್ ಅವರು ಆಗಮಿಸಲಿದ್ದಾರೆ 30ನೇ ತಾರೀಕು. ಹಳ್ಳಿಕಾರ್ ವರ್ತೂರ್ ಸಂತೋಷ್ ಅವರು ಆಗಮಿಸಲಿದ್ದಾರೆ. ಅವ್ರ ಜೊತೆಗೆ ನಮಗೆ ನ್ಯೂಸ್ 1 ಕನ್ನಡದಲ್ಲಿ ಮೊದಲು ಆ್ಯಂಕರ್ ಆಗಿದ್ದರು, ಈಗ ಇದರಲ್ಲಿ ಇದ್ದಾರೆ, ಆ್ಯಕ್ಚುಲಿ ಕಲರ್ಸ್ ಕನ್ನಡ ಆ್ಯಕ್ಟರ್ ಆಗಿದ್ದಾರೆ. ಅವರು ಮಿಸಸ್ ಜಾನ್ವಿ ಅವರು ಆಗಮಿಸಲಿದ್ದಾರೆ. ಹಾಗೆ ಶ್ರೀ ಪ್ರತಾಪ್ ಜೊಡ್ಡಯ್ಯ ಅಂತ ಅವರು ಫಿಲಮ್ ಆ್ಯಕ್ಟರ್, ಔಟ್ ಆಫ್ ಸಿಲೆಬಸ್ ಅನ್ನೋ ಫಿಲಮ್ನ ಮಾಡಿದರು, ಫೇಮಸ್ ಆಗಿದ್ದಾರೆ, ಅವರು ಕೂಡ ಆಗಮಿಸಲಿದ್ದಾರೆ. ಅದರ ಜೊತೆಗೆ ಅಲ್ಲಿ ಇನಾಗರಲ್ ಫಂಕ್ಷನ್ನ ಏರ್ಪಡಿಸಿದ್ವಿ ನಾವು.
ಇನಾಗರ ಫಂಕ್ಷನ್ ಆದ ತಕ್ಷಣ ನಮಗೆ ಮ್ಯೂಸಿಕಲ್ ನೈಟ್ ಅಂತ ಸಂಜೆ ಕಾರ್ಯಕ್ರಮ ಅಂತ ಸಂಗೀತ ಕಾರ್ಯಕ್ರಮ ಅದನ್ನು ಬಂದು ನಮಗೆ ಸರಿಗಮಪ ವಿನ್ನರ್ ಆಗಿದ್ದಂಥ ಸಿಂಗರ್ ಅಂಕಿತಾ ಕುಂಡು ಅವರು ಆಗಮಿಸಲಿದ್ದಾರೆ ಆ ಸಂಜೆ ಕಾರ್ಯಕ್ರಮ ನಡೆಸ್ಕೊಳ್ಳಿಕ್ಕೆ. ಅವ್ರ ಜೊತೆಗೆ ಇನ್ನೊಬ್ಬರು ಆದಂಥ ಸಂಗೀತ್ ಶ್ರೀನಿವಾಸ್ ಅಂತ ಅವರು ಇದು ಸರಿಗಮಪವಿನಲ್ಲಿ ಹಂಸಲೇಖ ಅವರ ಜೊತೆ ಇದನ್ನ ಪಡ್ಕೊಂಡಿದ್ದು ಸ್ಪರ್ಧೆ, ಅವರು ಕೂಡ ಆಗಮಿಸ್ತಾರೆ. ಈ ಒಂದು ಟೀಮ್ ನಮಗೆ ಸಂಜೆ ಮ್ಯೂಸಿಕಲ್ ನೈಟ್ ಕಾರ್ಯಕ್ರಮ ನಡೆಸ್ಕೊಡ್ತಾರೆ 30ನೇ ತಾರೀಕು. 31ನೇ ತಾರೀಕು